ಒಂದು ಪ್ರಶ್ನೆ ಕಾಡ್ತಾ ಇತ್ತಲ್ಲ ಶರ್ಮಿತಾ, ಬಿಕಾಸ್ ಹೈ ಅಲರ್ಟ್ನಲ್ಲಿ ಇದ್ದಾರೆ, ಅವರು ಎಲ್ಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥ ಸಂದರ್ಭದಲ್ಲೂ ಹೇಗೆ ಕ್ಷಿಪಣಿಗಳು ಹೋಗಿ ದಾಳಿ ಮಾಡಿದ್ವು ಅನ್ನುವಂಥ ಪ್ರಶ್ನೆಗಳಿತ್ತು. ಇದ್ರ ಬಗ್ಗೆನೇ ಮಾತನಾಡ್ತಾ ಹೋಗೋಣ ಸರ್. ಈ ಸ್ಕಾಲ್ಪ್ ಮತ್ತು ಹ್ಯಾಮರ್ ಬಗ್ಗೆ ನೋಡ್ತಾ ಹೋದರೆ, ಬಿಕಾಸ್ ಈ ದಾಳಿ ಆದಂಥ ಸಂದರ್ಭದಲ್ಲಿ ಯಾಕೆ ಪಾಕಿಸ್ತಾನ ಇದನ್ನು ಹೊಡೆದಾಕಕ್ಕಾಗಲಿಲ್ಲ ಅನ್ನುವಂಥ ಪ್ರಶ್ನೆಗಳು ಬರ್ತವೆ. ಏನು ರಾಡರ್ ಕಂಪ್ಲೀಟ್ಲಿ ಫೇಲ್ಯೂರ್ ಆಯ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಡ್ಕೊಂಡಿರೋದು. ಇದು ಮಿಸೈಲ್ ಮೇಕ್ದಲ್ಲಿ ನೋಡಿದರೆ ಇದು ಜಾಮರ್ಸಿಗಾಗಲಿ ಅಥವಾ ಸೈಬರ್ ಅಟ್ಯಾಕ್ ಆಗಲಿ ಅಥವಾ ಒಂಥರ ರಡಾರ್, ಇದು ಕ್ಯಾಚ್ ಆಗಲಾರ್ದು ಅದೇ ಒಂದು ದೊಡ್ಡ ಈಗಿಂದು 5th ಜನರೇಷನ್ ಏರ್ಕ್ರಾಫ್ಟ್ಸ್ ನೋಡಿದರೆ ಅದರದ್ದು ಸ್ಪೆಷಲಿಟಿ ಏನಿದೆಪ್ಪ ಅಂತಂದರೆ ಡಿಟೆಕ್ಟೇ ಆಗೋದಿಲ್ಲ. ಎಷ್ಟು ಸ್ಟೆಲ್ತ್ ಟೆಕ್ನಾಲಜಿ ಇದು ಇಂದ 5th ಜನರೇಷನ್ ಏರ್ಕ್ರಾಫ್ಟ್ಸ್ ಇದೆ. ಅದೇ ಥರ ಮಿಸೈಲ್ ಇವೆಲ್ಲ ಇದೆ. ರಷ್ಯಾ ಇದು ಸ್ಕಾಲ್ಪ್ ಈಸ್ ಫ್ರಮ್ ಇಸ್ರೇಲ್. ಫಸ್ಟ್ ಈಸ್ ರೇಂಜ್, ನೆಕ್ಸ್ಟ್ ಈಸ್ ವಾರ್ ಹೆಡ್. ಅಲ್ಲಿ ಡಿಸ್ಟ್ರಾಯ್ ಮಾಡ್ತಕ್ಕಂಥ ಟಾರ್ಗೆಟ್ ಯಾವುದಿದೆ, ಇದು ಏರ್ ಟು ಸರ್ಫೇಸ್ ಮಿಸೈಲ್ ಇದೆ. ಅಂದರೆ ಏರ್ದಿಂದ ಲಾಂಚ್ ಆಗ್ತದೆ, ಸರ್ಫೇಸ್ಗೆ ಹೋಗಿ ಬೀಳ್ತದೆ. ಕೆಲವೊಂದು ಮಿಸೈಲ್ಸ್ ಇರ್ತಾವೆ ಏರ್ ಟು ಏರ್ ಮಿಸೈಲ್, ದೆನ್ ಸರ್ಫೇಸ್ ಟು ಏರ್ ಮಿಸೈಲ್. ಸೊ ಅವೆಲ್ಲ ಕ್ಯಾಟಗರೀಸ್ ಡಿಫ್ರೆಂಟ್ ಆಫ್ ಕೈಂಡ್ ಆಫ್ ಮಿಸೈಲ್ಸ್ ಇರ್ತವೆ. ಇದು ಯೂಸ್ ಮಾಡಿದ್ದು ಏರ್ ಟು ಸರ್ಫೇಸ್ ರಷ್ಯನ್ದು ಇದು. ಆಮೇಲೆ ಐ ಡು ನಾಟ್ ನೋ ಈ ಟೆಕ್ನಾಲಜಿ ಈ ಸ್ಕಾಲ್ಪ್ದಲ್ಲಿ ಇದೆಯೋ ಇಲ್ಲೋ, ಬಟ್ ಇನ್ನೊಂದು ಮಿಸೈಲ್ದಲ್ಲಿ ಇಸ್ರೇಲ್ ಮೇಡ್ ಮಿಸೈಲ್ದಲ್ಲಿ ಒಂದು ಟೆಕ್ನಾಲಜಿ ಇದೆ. ಏನಂತಂದರೆ ಒಂದು ಸಲ ಏರ್ಕ್ರಾಫ್ಟಿಂದ ಲಾಂಚ್ ಆದ ಕೂಡಲೇ ಅದು ಕಂಟಿನ್ಯೂಸ್ ಆಗಿ ಟಾರ್ಗೆಟ್ ಮುಟ್ಟುವರೆಗೆ ವಿಡಿಯೋ ಫಿಲ್ಮ್ ಮಾಡ್ತದೆ ಟಿಲ್ ದ ಪಾಯಿಂಟ್ ಆಫ್ ಇಂಪ್ಯಾಕ್ಟ್. ಅಂದರೆ ನೀವು ಟಾರ್ಗೆಟ್ ಹಿಟ್ ಆದದ್ದು ನಿಮ್ಗೆ ಕಂಕ್ರೀಟ್ ಏನಪ್ಪ ಅಂದ್ರೆ ವಿಡಿಯೋ ಫಿಲ್ಮಿಂಗ್ ಕಾಕ್ಪಿಟದಲ್ಲಿ ಆಗ್ತದೆ. ಸೊ ಸ್ಕಾಲ್ಪ್ ಕೂಡ ಅದೇ ಇದ್ದಿರ್ಬೋದಂತ. S-2000 ಅಂತ ಒಂದು ಮಿಸೈಲ್ ಇದೆ. S-2000 ಐ ಥಿಂಕ್ ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ಇಸ್ರೇಲಿ ಮೇಡ್ ಮಿಸೈಲ್ ಅದು ಕೂಡ ಏನಂತಂದರೆ ಫ್ರಮ್ ದ ಟೈಮ್ ಆಫ್ ಲಾಂಚ್ ಟಿಲ್ ಪಾಯಿಂಟ್ ಆಫ್ ಇಂಪ್ಯಾಕ್ಟ್ ಏನಂತಂದರೆ ಕಂಪ್ಲೀಟ್ ವಿಡಿಯೋ ಫಿಲ್ಮಿಂಗ್. ಅದು S-400. ಸೊ ಈ ಥರ ಅಂದರೆ ಯಾವ ಟಾರ್ಗೆಟ್ ಚೂಸ್ ಮಾಡ್ಕೊಂಡು ವಿತೌಟ್ ಡಿಟೆಕ್ಷನ್, ವಿತೌಟ್ ಇಂಟರ್ಸೆಪ್ಷನ್, ವಿತೌಟ್ ಡೆವಿಯೇಷನ್ ಅಂತ ವೆಪನ್ ಮಾತ್ರ ಐಡಿಯಲ್ ಆಗಿ ಯೂಸ್ ಮಾಡಿದ್ದಾರೆ. ಅಂದರೆ ಅದು ಆ್ಯಂಟಿ ರೇಡಿಯೇಷನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಟ್ಟು ಹೊಡೆಯುವಂಥ ಸಾಮರ್ಥ್ಯ ಇದೆ. ಅಂದರೆ ಅಲ್ಲಿ ಕ್ಷಿಪಣಿ ಬರ್ತಾ ಇದ್ರೆ ಎಕ್ಸಾಕ್ಟ್ ಆಗಿ ಅದು ಜಸ್ಟ್ ಇದನ್ನ ಗೈಡ್ ಮಾಡಿದ್ರೆ ಸಾಕು, ಅದು ಹೊಡೆದಾಕತ್ತೆ ಅಂತ. ಅಟ್ ಎ ಟೈಮ್ 36 ಮಿಸೈಲ್ಸ್ನ ಲಾಂಚ್ ಮಾಡ್ಬೋದಂತೆ S-400 ಓಕೆ. ಅಂದರೆ ಅದರಿಂದ ಬಂದರೆ ಅದನ್ನು ಯಾವ ರೀತಿಯಾಗಿ ನಾವು ರಕ್ಷಣೆ ಮಾಡ್ಕೊಳ್ತೀವಿ, ಇಲ್ಲಿಗೆ ಬೀಳ್ದಲೇ ಇರೋ ಥರ ಅನ್ನೋದ್ರ ಬಗ್ಗೆ ಅದು ನೋಡ್ತಾ ಇದ್ದೆ ನಾನು S-400 ಬಗ್ಗೆ. ಹಾಗಾಗಿ ಹೇಳ್ತಾ ನಾ ಅಲ್ಲಿ ಕ್ಯಾಬಿನೆಟ್ ಸಭೆ ನಡೀತಾ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಕ್ಯಾಬಿನೆಟ್ನಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಎಲ್ಲ ಸಚಿವರುಗಳು ಕೂಡ ಇದ್ದಾರೆ ಈ ಸಂದರ್ಭದಲ್ಲಿ, ಗಮನಿಸ್ಬೋದು. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡಲಾಗ್ತಾ ಇದೆ. ಸಹೋದ್ಯೋಗಿಗಳಿಗೆ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಸೇನೆ ಬಗ್ಗೆ, ಈ ಆಪರೇಷನ್ ಸಿಂಧೂರದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ನರೇಂದ್ರ ಮೋದಿ ವ್ಯಕ್ತಪಡಿಸ್ತಾ ಇನ್ನೇನು ಕೆಲವೇ ಹೊತ್ತಲ್ಲಿ ರಾಷ್ಟ್ರಪತಿ ಭವನಕ್ಕೂ ಕೂಡ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ. ಈ ಆಪರೇಷನ್ ಸಿಂಧೂರದ ಬಗ್ಗೆ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಅವರಲ್ಲಿ ತೆರಳುತ್ತಾರೆ. ಸದ್ಯಕ್ಕೆ ಸಹೋದ್ಯೋಗಿಗಳ ಜೊತೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಮೆಚ್ಚುಗೆ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಈ ಆಪರೇಷನ್ ಹೇಗಾಯಿತು ಅನ್ನೋ ಕುರಿತಂತೆ ಕೂಡ ಕೆಲವೊಂದು ಮಾಹಿತಿಗಳನ್ನು ಈಗ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ನಿರಂತರವಾದಂಥ ಸಭೆಗಳು ಏಪ್ರಿಲ್ 22ನೇ ತಾರೀಕಿನಿಂದಲೂ ಕೂಡ ನಡೀತಾನೆ ಬರ್ತಾ ಇತ್ತು. CCS ಸಭೆ ಮಾಡಲಾಗ್ತಾ ಇತ್ತು. ಅದಾದಮೇಲೆ CCPA ಸಭೆ ಮಾಡಿದರು, CCEA ಸಭೆಯನ್ನು ಕೂಡ ಮಾಡಲಾಗಿತ್ತು. ಮಾತನಾಡ್ತಾ ಹೋಗೋಣ ಸರ್. ಇಲ್ಲಿ ಸಭೆಗಳ ಮೇಲೆ ಸಭೆ ನಡೀತಾ ಇದೆ. ಬಿಕಾಸ್ ಕೇಂದ್ರ ಸರ್ಕಾರ ಏನೇನು ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಮಾಡ್ತಾ ಇದೆ, ಮಿಲಿಟ್ರಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇದೆ. ಇವತ್ತು ಬೇರೆ ಮಾಕ್ ಡ್ರಿಲ್ ಇರುವಂಥದ್ದು. ಇದರ ಅವಶ್ಯಕತೆ, ಅನಿವಾರ್ಯತೆ ಮತ್ತು ಇಂಪಾರ್ಟೆನ್ಸ್ ಅಂತ ನೋಡಿದ್ರೆ ಅಂತ ಮಾಕ್ ಡ್ರಿಲ್ ಬಗ್ಗೆ. ಬಿಕಾಸ್ ಇದು 1971 ಆದ ಬಳಿಕ ದೇಶದ ಇತಿಹಾಸದಲ್ಲೇ ಫಸ್ಟ್ ಟೈಮ್ 54 ವರ್ಷಗಳ ಬಳಿಕ ನಡೀತಾ ಇರೋದು. ಒಂದು ಜನ್ರೇಷನ್ಗೆ ಯುದ್ಧ ಅಂದರೆ ಏನು ಅಂತ ಗೊತ್ತಿಲ್ಲ. ಯಾವ ರೀತಿಯಾಗಿ ಫೇಸ್ ಮಾಡಬೇಕು, ಏನಾಗಬೇಕು, ನಾವು ಯಾವ ರೀತಿಯಾಗಿ ಜಾಗೃತಿಯನ್ನು ವಹಿಸಬೇಕು, ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಇದು. ಇನ್ ಅಡಿಷನ್ ಟು ದಟ್ ಸರ್, ಇವಾಗ ಅದರಲ್ಲಿ ಒಂದು ವರ್ಗೀಕರಣ ಮಾಡಿದ್ದಾರೆ, ಡಿಸ್ಟ್ರಿಕ್ಟ್ ವೈಸು, ಪ್ಲೇಸಸ್ ವೈಸು. ಅಂದರೆ ಫಸ್ಟ್ ಟಾರ್ಗೆಟ್ ಯಾವುದಾಗ್ಬೋದು, ಸೆಕೆಂಡ್ ಯಾವುದಾಗ್ಬೋದು ಅಂತ. ಆ ಸೆಕೆಂಡ್ ಲಿಸ್ಟಲ್ಲಿ ನಮ್ಮ ಬೆಂಗಳೂರಿನಲ್ಲೂ ಕೆಲವೊಂದು ಪ್ಲೇಸಸ್ ಇದೆ. ಸೊ ಅದರಲ್ಲಿ ಫಸ್ಟ್ ಲಿಸ್ಟಲ್ಲಿ ಇರುವಂಥ ಪ್ಲೇಸಸ್ಗಳಿಗೆ ಯಾವ ಥರ ಮಾಕ್ ಡ್ರಿಲ್ ಟ್ರೈನಿಂಗ್ ಬೇರೆ ಥರ ಇರುತ್ತಾ, ಸೆಕೆಂಡ್ ಲಿಸ್ಟ್ಗೆ ಬೇರೆ ಥರ ಇರುತ್ತಾ, ಯಾವ ಥರ ಇರುತ್ತೆ? ಪ್ರಯಾರಿಟಿ ಆಫ್ ಟಾರ್ಗೆಟ್ಸ್ ಅಂತ ಹೇಳ್ತಾರೆ. ಇದು 1971 ಆದ ನಂತರ ಈಗ ನೆಕ್ಸ್ಟ್ ಮಾಕ್ ಡ್ರಿಲ್ ಇದು ಏನಂತಂದರೆ ಬೇಸಿಕಲಿ ಸೈರನ್ ಸೌಂಡ್ ಮಾಡೋದು,
ಸೈರನ್ ಸೌಂಡ್. ಇಲ್ಲಿ ನಮ್ಗೆ ಏನಾದರೂ ಥ್ರೆಟ್ ಇದ್ದರೆ ಇಟ್ ಈಸ್ ಓನ್ಲಿ ಬೈ ಮಿಸೈಲ್ ಆ್ಯಂಡ್ ಏರ್ ಸ್ಟ್ರೈಕ್ಸ್. ಎಸ್ ಮಿಸೈಲ್ ಆ್ಯಂಡ್ ಏರ್ ಸ್ಟ್ರೈಕ್ಸು ಈಗ ಲೇಟೆಸ್ಟ್ ಟೆಕ್ನಾಲಜಿ ವಾರ್ಫೇರ್ ಇದ್ದರಿಂದ ಬೇ ಆಫ್ ಬೆಂಗಾಲ್, ಅರೇಬಿಯನ್ ಸೀದಿಂದ ಅಲ್ಲಿವರೆಗೆ ಏನಪ್ಪ ಅಂದ್ರೆ ಶಿಪ್ ತಂದು ಅಲ್ಲಿಂದ ಲಾಂಚ್ ಮಾಡ್ತಕ್ಕಂಥ, ನಾಟ್ ನೆಸರ್ಲಿ ಟು ಪಾಕಿಸ್ತಾನದಿಂದನೇ ಲಾಂಚ್ ಆಗಬೇಕು ಅಥವಾ ಚೀನಾದಿಂದನೇ ಲಾಂಚ್ ಆಗ್ಬೇಕಂತ ಏನಿಲ್ಲ. ಆದಷ್ಟು ನಿಮ್ಮ ಟಾರ್ಗೆಟ್ ಯಾವುದು ಚೂಸ್ ಮಾಡಿರ್ತಾರೆ ಅದಕ್ಕೆ ಸಮೀಪ ಏನಪ್ಪ ಅಂದ್ರೆ ಬೈ ಶಿಪ್ಪು, ಏರ್ಕ್ರಾಫ್ಟ್ ಕ್ಯಾರಿಯರ್ ಅಥವಾ ಏರೋಪ್ಲೇನ್, ಈಗೆಲ್ಲ ಸೂಪರ್ಸಾನಿಕ್ ಸ್ಪೀಡ್ ಇರ್ತಕ್ಕಂಥ ಏರೋಪ್ಲೇನ್ ಇದೆ. ಸೊ ನೋ ಪಾರ್ಟ್ ಆಫ್ ಕಂಟ್ರಿ ಇಸ್ ಸೇಫ್ ವಿತ್ ಪ್ರೆಸೆಂಟ್ ಏನಪ್ಪ ಅಂದರೆ ಯಾವುದೇ ಲೇಟೆಸ್ಟ್ ಟೆಕ್ನಾಲಜಿ ಆಫ್ ವೆಪನ್ಸ್ ಎಲ್ಲ ಕಡೆ ಇದೆ ಇದು. ಸೊ ಆ ಥರ ಟಾರ್ಗೆಟು ಈಗ ನಮ್ಮ ಅಸೆಸ್ಮೆಂಟ್ ಪ್ರಕಾರ ಇವರು 3 ಡಿಸ್ಟ್ರಿಕ್ಟ್ ಚೂಸ್ ಮಾಡಿದ್ದಾರೆ. ರಾಯಚೂರು, ಐ ಬಿಲಾಂಗ್ ಟು ರಾಯಚೂರು ಓನ್ಲಿ. ರಾಯಚೂರು ಯಾಕೆ ಚೂಸ್ ಮಾಡಿದ್ರೆ ಅಂತ ನಾವು ಮೊದಲು ಇದು ಮಾಡಿದ್ರೆ ಸಡನ್ಲಿ ಅದು RTPS ಏನಪ್ಪ ಥರ್ಮಲ್ ಪವರ್ ಪ್ರಾಜೆಕ್ಟ್ ನೆನಪಿಗೆ ಬಂತು. ನೆಕ್ಸ್ಟ್ ಒಂದು ಕಾರವಾರ ಅಂದರೆ ಅದು ನ್ಯೂಕ್ಲಿಯರ್ ಪ್ಲಾಂಟ್ ಇದೆ ಅಂಡ್ ನೇವಲ್ ಏನಪ್ಪ ಏರ್ಕ್ರಾಫ್ಟ್ ಕ್ಯಾರಿಯರ್ ಪಾರ್ಕಿಂಗ್ ಅಲ್ಲಿದೆ. ಅಂದರೆ ಸಫಿಸ್ಟಿಕೇಟೆಡ್ ಶಿಪ್ಸ್ ಅಲ್ಲಿ ಫ್ರಿಗೇಟ್ಸ್ ಇದೆ, ಡೆಸ್ಟ್ರಾಯರ್ಸ್ ಇದೆ. ಆಮೇಲೆ ಬೆಂಗಳೂರು ಅಂದರೆ ಇದು IT ಇದು ಇಸ್ರೋ ಹೆಡ್ ಕ್ವಾರ್ಟರ್ ಇದೆ, DGQ ಇದೆ, DRDO ಇದೆ. ಏನಂತಂದ್ರೆ ಈ ಪ್ರಕಾರ ನೋಡ್ಕೊಂತ ಹೋದ್ರೆ ಅವು ಟಾರ್ಗೆಟ್ಸ್ ಬೈ ಚಾನ್ಸ್ ಏರ್ ಸ್ಟ್ರೈಕ್ದಲ್ಲಿ ಆಗ್ಬೋದನ್ನ ತಿಳ್ಕೊಂಡು ವೆದರ್ ಇಟ್ ವಿಲ್ ಹ್ಯಾಪನ್ ಆಗುತ್ತೋ ಇಲ್ಲೋ. ಬಟ್ ಈ ಡ್ರಿಲ್ ಏನು ಆಗ್ತದಲ್ಲ ಇದು ನಿಮ್ಗೆ ಬೇರೆ ರೀತಿಯಿಂದ ನಿಮ್ಗೆ ಹೆಲ್ಪ್ ಆಗ್ತದೆ. ಈಗ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಂಡಕ್ಟ್ ಮಾಡ್ತಕ್ಕಂಥ ಕೆಲವೊಂದು ಡ್ರಿಲ್ಸ್ ನಾಳೆ ನಿಮ್ಗೆ ಫ್ಲಡ್ದಲ್ಲಿ ಹೆಲ್ಪ್ ಆಗ್ಬೋದು, ಅಥವಾ ನಿಮ್ಗೆ ಅರ್ಥಕ್ವೇಕ್ದಲ್ಲಿ ಹೆಲ್ಪ್ ಆಗ್ಬೋದು. ಯಾವ್ದಾರ ಒಂದು ದೊಡ್ಡ ಫೈರ್ ಶಾರ್ಟ್ ಸರ್ಕ್ಯೂಟ್ ದೊಡ್ಡ ಮಾಲ್ ಅಂತದ್ರಲ್ಲಿ ಫೈರ್ ಕ್ಯಾಚ್ ಆಯ್ತಪ್ಪ ಅಂದ್ರೆ ಇವು ಡ್ರಿಲ್ಸ್ ಕಾಮನ್ ಇರ್ತವೆ. ಆಮೇಲೆ ಏನಪ್ಪ ಅಂದ್ರೆ ಹಾಸ್ಪಿಟಲಿಗೆ ಏನಪ್ಪ ಅಂದ್ರೆ ಹಾಸ್ಪಿಟಲ್ ನೀವೆಂತ ಯಾವ ಟೈಪ್ ಆಫ್ ಪೇಷಂಟ್ಸ್ ಬರ್ತಾರೆ. ಈಗ ಮೋಸ್ಟ್ಲಿ ಇಂಥ ಟೈಮ್ದಾಗ ಏನಪ್ಪ ಬರ್ನ್ ಕೇಸಸ್ ಜಾಸ್ತಿ ಇರ್ತವೆ. ಸೊ ಆ ಟೈಪ್ ಆಫ್ ಫೆಸಿಲಿಟೀಸ್, ಮೆಡಿಸಿನ್, ಆಂಬುಲೆನ್ಸ್ ಇವೆಲ್ಲ ಏನಂತಂದ್ರೆ ಎಲ್ಲರಿಗೂ ಒಂಥರ ಡ್ರಿಲ್ ಆದಂಗೆ ಸ್ವಯಂ ರಕ್ಷಣೆ ಅದಕ್ಕೆ ಆರ್ಮಿದಲ್ಲಿ ಹೇಳ್ತಾರಲ್ಲ ಟೈಮ್ ಸ್ಪೆಂಟ್ ಆನ್ ರೆಕ್ಕಿ ಈಸ್ ನೆವರ್ ವೇಸ್ಟೆಡ್. ಒಂದು ದಿವಸ ಅದು ಫ್ರೂಟ್ಸ್ ಈಲ್ಡ್ ಮಾಡ್ತದೆ. ಅದೇ ಥರ ಇದು ಮಾಕ್ ಡ್ರಿಲ್ ಮಾಡೋದು ನಾಟ್ ನೆಸೆಸರ್ಲಿ ಫಾರ್ ವಾರ್. ಇನ್ನು ಬೇರೆ ಏನಾದರೂ ನ್ಯಾಚುರಲ್ ಅಥವಾ ವಾರ್ ಮೇಡ್ ಡಿಸಾಸ್ಟರ್ಸ್ ಇದ್ದರೆ ಅದಕ್ಕೆ ನಿಮ್ಗೆ ಏನಪ್ಪ ಅಂದ್ರೆ ಆ ಟ್ರೈನಿಂಗ್ ಇಂಪಾರ್ಟೆಂಟ್. ನಾವು ಇತ್ತೀಚೆಗೆ ನೋಡಿದ್ದು ಅಂದ್ರೆ ಇಸ್ರೇಲ್ ಗಾಜಾ ಮೇಲೆ ಆಗುವಂತ ಸಂದರ್ಭದಲ್ಲಿ ಸೈರನ್ದೆಲ್ಲ ಅವಾಗ್ಲೇ ಗೊತ್ತಾಗಿದ್ದು. ಸೈರಲ್ ಬಂದ್ರೆ ಬಂಕರ್ಗೆ ಹೋಗ್ಬೇಕು, ಅವಾಗ್ಲೇ ಗೊತ್ತಾಗಿತ್ತು. ಅಂದ್ರೆ ಈ ಸ್ಪೆಷಲಿ ಕಾಶ್ಮೀರದಲ್ಲೆಲ್ಲ ಈ ರೀತಿಯಾಗಿ ಆಗ್ತಾ ಇರುತ್ತಲ್ಲ, ಅಲ್ಲಿರುವಂತ ನಾಗರಿಕರಿಗೆ ಇದ್ರ ಬಗ್ಗೆ ಎಲ್ಲ ಯಾವಾಗ್ಲೂ ಮಾಹಿತಿ ಇರುತ್ತಾ? ಇದೆಲ್ಲ ರಿಹರ್ಸಲ್ ಎಲ್ಲ ಆಗಿರುತ್ತಾ ಅಥವಾ ಅವ್ರಿಗೂ ಇದೇ ತರ ಫಸ್ಟ್ ಟೈಮ್? ಇಲ್ಲ, ಇದುವರೆಗೆ ವಾರ್ ಲೈಕ್ ಸಿಚುವೇಶನ್ ಬಂದೇ ಇಲ್ಲ ಅಲ್ಲಿ. ಈಗ ಲಾಸ್ಟ್ ನಾವು ಅಗದ ಸ್ವಲ್ಪ ಒಂದು ಹೈಯರ್ ಸ್ಕೇಲ್ದಲ್ಲಿ 99 ಆಪರೇಷನ್ ಮಾಡಿದ್ದು 99 ಕಾರ್ಗಿಲ್ದಲ್ಲಿ. ಅದು ಬಿಟ್ಟ ನಂತರ ಇದೆ ಟೆರರ್ ಆಕ್ಟಿವಿಟೀಸು. ಮತ್ತು ಈ ಒಂದು 10 ಇಯರ್ಸ್ದಲ್ಲಿ ಒಂದು ಸರ್ಜಿಕಲ್ ಸ್ಟ್ರೈಕ್ ಬೈ ಆರ್ಮಿ, ಒಂದು ಏರ್ ಸ್ಟ್ರೈಕ್ ಎಟ್ ಬಾಲಾಕೋಟ್ ಬೈ ಏರ್ ಫೋರ್ಸ್, ಇಷ್ಟೇ ಆದದ್ದು. ಅಂಥ ಸೈರನ್ ಸೌಂಡ್ ಮಾಡೋದು, ಫುಲ್ ಸ್ಕೇಲ್ ವಾರ್ಗೆ ಹೋಗೋದು, ಎಸ್ಕಲೇಟ್ ಆಗೋದು ಸಿಚುವೇಶನ್ಸ್ ಏನು ಡೆವಲಪ್ ಆಗಿಲ್ಲ. 1971ರಲ್ಲಿ ಯುದ್ಧ ಡೆಫಿನೆಟ್ಲಿ ಆಗೋದಿತ್ತು. ಸೊ ಅದು ಏನಪ್ಪ ಅಂದ್ರೆ ಇಟ್ ವಾಸ್ ಲಿಮಿಟೆಡ್ ಟು ವೆಸ್ಟರ್ನ್ ಬಾರ್ಡರ್ ಅಂಡ್ ಈಸ್ಟರ್ನ್ ಬಾರ್ಡರ್. ಅವೆಲ್ಲ ಪ್ರಾಕ್ಟೀಸ್, ಇವು ಡ್ರಿಲ್ಸ್ ಎಲ್ಲ ಪ್ರಾಕ್ಟೀಸ್ ಆದವು. 71ರಿಂದ ಇಲ್ಲಿವರೆಗೆ ಸಿ ಹೌ ದ ವರ್ಲ್ಡ್ ಹ್ಯಾಸ್ ಮೂವ್ಡ್ ಇಸ್ ಲೇಟೆಸ್ಟ್ ಸಫಿಸ್ಟಿಕೇಟೆಡ್ ನ್ಯೂಕ್ಲಿಯರ್ ವೆಪನ್ಸ್. ಅದು 71 ಆದ ನಂತರ ಇದು ಆದವು ಎಲ್ಲ ನ್ಯೂಕ್ಲಿಯರ್ ವೆಪನ್ಸ್ ಬಂದು, ದೊಡ್ಡ ದೊಡ್ಡ ಲಾಂಗ್ ರೇಂಜ್ ಮಿಸೈಲ್ಸ್ ಬಂದು. ಸೊ ಇದರಲ್ಲಿ ಏನಪ್ಪ ಅಂದ್ರೆ ಥಿಯೇಟರ್ ಆಫ್ ವಾರ್ ಇಟ್ ಈಸ್ ನಾಟ್ ಲಿಮಿಟೆಡ್ ಟು ಬಾರ್ಡರ್ಸ್ ಓನ್ಲಿ. ಥಿಯೇಟರ್ ಆಫ್ ವಾರ್ ಕ್ಯಾನ್ ಬಿ ಎನಿವೇರ್. ಸ್ಟ್ರಾಟಜಿಕ್ ಟಾರ್ಗೆಟ್ ಇದಿರ್ಬೋದು, ಆಯಿಲ್ ರಿಫೈನರಿ ಇರ್ಬೋದು. ಸೊ ಅವರು ಸ್ಟ್ರೈಕ್ ಮಾಡಬೇಕು, ನಿಮ್ಗೆ ಎಕನಾಮಿಕಲಿ ಹಿಟ್ ಮಾಡಬೇಕು, ಅಥವಾ ಸೆನ್ಸೇಷನ್ ಕ್ರಿಯೇಟ್ ಮಾಡಬೇಕು, ಅಥವಾ ನೀವು ಏನಪ್ಪ ಅಂದ್ರೆ ಮಿಲಿಟರಿ ಪವರ್ ರೆಡ್ಯೂಸ್ ಮಾಡಬೇಕು. ಸೊ ದೇ ಚೂಸ್ ದ ಎನಿಮೀಸ್ ಚೂಸ್ ದ ಟಾರ್ಗೆಟ್. ಸೊ ಆ ಥರ ಏನಂತಂದ್ರೆ ವಾರ್ ಫೀಲ್ಡ್ ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ಈಗ. ಸೊ ಆ ಎಕ್ಸ್ಪಾನ್ಷನಲ್ಲಿ ನೋಬಡಿ ಸೇಫ್. ನಾವು ಬೆಂಗಳೂರಲ್ಲಿ ಸೌತ್ ಇಂಡಿಯನ್ಸ್ ನಮಗೆ ಕೆಲವೊಂದು ಕೇಳ್ತಾರೆ ನಮ್ಗೆ ಆಗ್ಬೇಕ್ರಿ ಡ್ರಿಲ್ ಅಂತ ತಿಳ್ಕೊಂಡು. ಸೊ ದೀಸ್ ವಿತ್ ಮಾಡರ್ನ್ ಟೆಕ್ನಾಲಜಿ, ಮಾಡರ್ನ್ ರೇಂಜ್ ಆಫ್ ವೆಪನ್ಸ್, ಮಾಡರ್ನ್ ಏರ್ಕ್ರಾಫ್ಟ್ಸ್, ಇದ್ರ ರೇಂಜ್, ಇದ್ರ ಸ್ಪೀಡು, ಇದು ಇಟ್ ಹ್ಯಾಸ್ ಇನ್ಕ್ರೀಸ್ಡ್. ಸೊ ನೋ ಪ್ಲೇಸ್ ಇಸ್ ಸೇಫರ್. ಎವ್ರಿಬಡಿ ಶುಡ್ ಬಿ ಪ್ರಿಪೇರ್ಡ್ ಫಾರ್ ವಾರ್. ನಾಗರಿಕರಿಗಾಯ್ತು, ನಮಗೆಲ್ಲ ಮಾಕ್ ಡ್ರಿಲ್. ಇನ್ನು ಸೈನಿಕರು ಯಾವ ಥರ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ ಸರ್ ಈ ಟೈಮಲ್ಲಿ? ಸೈನಿಕರು ಈಗ ಈ ಟೈಪ್ ಸೈನಿಕರು ಜನರಲಿ ವಾರ್ ಲೈಕ್ ಸಿಚುವೇಶನ್ ತಪ್ಪಂದ್ರೆ ಇಲ್ಲಿ ಇರೋದಿಲ್ಲ. ಇಲ್ಲಿ ಇರ್ತಕ್ಕಂಥವ್ರು ಪೊಲೀಸ್ ಫೋರ್ಸು ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ದು ಟೀಮ್, ಇವರಿಬ್ಬರೇ ಹ್ಯಾಂಡಲ್ ಮಾಡಬೇಕು, ಪೊಲೀಸ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಯಾಕಂದರೆ ಸೈನ್ಯ ಯುದ್ಧದ ಟೈಮ್ದಲ್ಲಿ ದೇ ವಿಲ್ ಬಿ ಅಟ್ ದ ಬಾರ್ಡರ್. ಸೊ ರೆಸಿಡ್ಯೂವಲ್ ಆರ್ಮಿ ಅಂತಕೊಂಡು ಸುಮ್ಮನೆ ಮಿಲಿಟರಿ ಸ್ಟೇಷನ್ಸ್ನ ಗಾರ್ಡ್ ಮಾಡೋಕ್ಕಂತ ಏನಿರ್ತಾರೆ, ಮೇ ಬಿ ದ್ಯಾಟ್ ವಿಲ್ ಕಮ್ ಟು ಹೆಲ್ಪ್. ಆಮೇಲೆ NCCಯಲ್ಲಿ ಇವ್ರು ಮಿಲಿಟರಿ ಟ್ರೈನಿಂಗೇ ತೊಗೊತಿರ್ತಾರೆ. NCC ಕ್ಯಾಡೆಟ್ ಇಡೀ ದೇಶದಲ್ಲಿ ಏನಪ್ಪ 14 lakhs NCC ಸ್ಟೂಡೆಂಟ್ಸ್ ಇದ್ದಾರೆ. ದೇ ವಿಲ್ ಅಸಿಸ್ಟ್ ಸಚ್ ಕೈಂಡ್ ಆಫ್ ಆಪರೇಷನ್ಸ್. ಈ ಟೈಪ್ ಏನಪ್ಪ ಅಂತಂದ್ರೆ ಸಿವಿಲ್ ಮಿಲಿಟರಿ ಏನಪ್ಪ ಅಂದ್ರೆ ಕೋಆಪರೇಷನ್ದಿಂದ ನಡೀತಕ್ಕಂಥ ಇವು ಮಾಕ್ ಡ್ರಿಲ್ದಲ್ಲಿ ಅವ್ರು ಹೆಲ್ಪ್ ಮಾಡ್ಬೋದು. ಸೊ ಇದೆಲ್ಲ ಒಂಥರ ಡ್ರಿಲ್ ಏನಂತಂದ್ರೆ ಎವ್ರಿ ಒನ್ ಮಸ್ಟ್ ಅಂಡರ್ಗೋ ಒಂದು ಕಂಪ್ಲೀಟ್ ಬ್ಲ್ಯಾಕ್ಔಟ್ ಅಂತ
ಅಂದ್ರೆ ಹೆಂಗಿರ್ತದೆ, ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ. ಸೊ ಆಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ಶಿಫ್ಟಿಂಗ್ ಆಫ್ ದ ಲೊಕ್ಯಾಲಿಟಿ. ಈ ಏರಿಯಾದಿಂದ ಇನ್ನೊಂದು ಏರಿಯಾಗೆ ಶಿಫ್ಟ್ ಮಾಡ್ರಿ ಅಂತ ತಿಳ್ಕೊಂಡು ಆ ಟೈಮ್ದಲ್ಲಿ ನೀವೇನಪ್ಪ ಕಾರ್ನಿಂದ ಹೋಗ್ಬೇಕು, ಇದರಿಂದ ಹೋಗ್ಬೇಕು ಅಂತ ತಿಳ್ಕೊಂಡು ಕಾರ್ ಚಾವಿನೇ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತೀರಿ ನೀವು? ಸೊ ಇದೆಲ್ಲ ಡ್ರಿಲ್ಸ್ ಕಲಿಸ್ತಾರೆ ಅವರು. ಸೊ ನಾರ್ಮಲಿ ಸೈರನ್ ಹೊಡೆದಾಗ ಏನಪ್ಪ ಅಂದರೆ ಯು ಮೂವ್ ಫ್ರಮ್ ಬಿಲ್ಡಿಂಗ್ ಆರ್ ಟು ಸೇಫರ್ ಪ್ಲೇಸಸ್, ಬಂಕರ್ಸ್ ಅಂತ ಹೇಳ್ತಾರೆ. ಈಗ ಒಂದು ನಮ್ಮಲ್ಲಿ ಬಂಕರ್ ಸಿಸ್ಟಮ್ ಇಲ್ಲ. ನೋಬಡಿ ನೋಸ್ ಬಂಕರ್ ಕಲ್ಚರ್ ಅಂಬೋದು ಏನಂಬೋದು. ಈಗ ಸ್ವಿಟ್ಜರ್ಲ್ಯಾಂಡಿಗೆ ನೋಡಿದರೆ ಸ್ವಿಟ್ಜರ್ಲ್ಯಾಂಡ್ ಪಾಪ್ಯುಲೇಷನ್ನೇ 94 lakhs ಇದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಬಂಕರ್ ಇದೆ. ಅದು ಪ್ರತಿಯೊಂದು ವರ್ಷದಲ್ಲಿ ಒಂದೊಂದು ಸಲ. ಇಸ್ರೇಲ್ ತರ ಇಲ್ಲ, ಸ್ವಿಟ್ಜರ್ಲ್ಯಾಂಡ್, ಐ ಆಮ್ ಟಾಕಿಂಗ್ ಔಟ್ ಸ್ವಿಟ್ಜರ್ಲ್ಯಾಂಡ್. ಇಸ್ರೇಲ್ ಇಸ್ ಡಿಫ್ರೆಂಟ್. ಇಸ್ರೇಲ್ ಅವರು ಬಂಕರ್ ಮೋಡದಲ್ಲಿ, ನಮ್ಮ ಇಂಡಿಯಾದಲ್ಲಿ ಬಂಕರ್ಸ್ ಇರೋದಂದ್ರೆ ಪ್ರೈಮ್ ಮಿನಿಸ್ಟರ್ಗಿದೆ, ರಾಷ್ಟ್ರಪತಿಗಿದೆ, ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಅವ್ರಿಗೆ ಬಂಕರ್ ಕಲ್ಚರ್ ಇದೆ. ಅಂದರೆ ದೇ ಮೂವ್ ಫ್ರಮ್ ರೆಸಿಡೆನ್ಸ್, ಯಾಕಂದ್ರೆ ಅವ್ದು ರಾಷ್ಟ್ರಪತಿ ಭವನ PM ಹೌಸೇ ಟಾರ್ಗೆಟ್ ಆಗ್ಬೋದು ಅಂತ ತಿಳ್ಕೊಂಡು. ಸೊ ಈ ಕ್ರಿಟಿಕಲ್ ಸಿಚುವೇಶನ್ ಇದ್ದಾಗ ದೇ ಮೂವ್ ಟು ಬಂಕರ್ಸ್, ಅಲ್ಲಿಂದನೇ ಆಪ್ರೇಟ್ ಮಾಡ್ತಾರೆ. ಅಡಾಲ್ಫ್ ಹಿಟ್ಲರ್ ಕಂಪ್ಲೀಟ್ ಸೆಕೆಂಡ್ ವರ್ಲ್ಡ್ ವಾರ್ ಬಂಕರ್ದಿಂದಾನೇ ಇದು ಮಾಡಿದೆ. ಎವ್ರಿಥಿಂಗ್ ಈಸ್ ದೇರ್ ಇನ್ಸೈಡ್ ದ ಬಂಕರ್. ಅಂದರೆ ಬಂಕರ್ ಅಂದರೆ ಪ್ಲೇನ್ ಆಗಿ ಹೇಳ್ಬೇಕಂದ್ರೆ ಜಮೀನಿನಿಂದ ಕೆಳಗೆ, ಅಂಡರ್ಗ್ರೌಂಡ್. ಜಮೀನಿನ ಮೇಲೆ ಅಂದ್ರೆ ಜಸ್ಟ್ ಬ್ರೀದ್ ಮಾಡ್ಲಿಕ್ಕೆ, ಆಕ್ಸಿಜನ್ ಹೋಗ್ಲಿಕ್ಕೆ, ಸ್ವಲ್ಪ ವೆಂಟಿಲೇಷನ್ ಸಲುವಾಗಿ ಒಂದಿಷ್ಟು ಇದು ಬಿಟ್ಟ ನಂತರ ಎವ್ರಿಥಿಂಗ್ ಈಸ್ ಅಂಡರ್ಗ್ರೌಂಡ್. ಮತ್ತು ಈ ಬಂಕರ್ ಟೆಕ್ನಾಲಜಿಯಿಂದನೇ ವಿಯೆಟ್ನಾಮ್, ಅಮೇರಿಕನ್ ಏನಪ್ಪ ದೇ ಕೇಮ್ ಆನ್ ನೀಸ್, ಎಲ್ಲ ಬಂಕರ್ ಸಿಸ್ಟಮ್. ಆಮೇಲೆ ಇದು ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ದೆ. ಆಮೇಲೆ ಇಸ್ರೇಲ್ ಅಂತ ಅಫ್ಕೋರ್ಸ್ ಅವ್ರಿಗೆ ಬಂಕರ್ ಯಾವಾಗಲೂ ನಡೀತಾನೆ ಅವ್ರದ್ದು ಇದು ಗೊತ್ತಿದೆ. ಆಮೇಲೆ 1965 ಯುದ್ಧ ಆದಾಗ ಏನಪ್ಪ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಇದ್ದರು. ಅವ್ರಿಗೆ ಕೂಡ ಏನಪ್ಪ ಅಂದ್ರೆ ನೀವು ಮೂಟು, ಯಾಕಂದ್ರೆ ಅವು ಫುಲ್ ಸ್ಕೇಲ್ ವಾರ್ ಇತ್ತು, ನೀವು ಮೂವ್ ಇಂಟು ಬಂಕರ್ ಅಂತ ಹೇಳಿದರು ಅವರು. ಆ ಟೈಮ್ದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ತಕ್ಕಂಥ ರೆಸಿಡೆನ್ಸ್ದಲ್ಲಿ ಬಂಕರ್ ಇದ್ದಿದ್ದಿಲ್ಲ. ಬಟ್ ಅವರು ಬಂಕರ್ ಒಂದೇ ಪ್ಲೇಸ್ನಲ್ಲಿತ್ತು, ರಾಷ್ಟ್ರಪತಿ ಭವನದಲ್ಲಿತ್ತು. ಸೊ ಅವ್ರೇನು ಮಾಡಿದರು, ತಮ್ಮ ಮಕ್ಕಳನ್ನ, ಸುನಿಲ್ ಶಾಸ್ತ್ರಿ ಅವ್ರ ಮಕ್ಕಳನ್ನ ಅಲ್ಲಿ ಬಂಕರ್ ಕಳಿಸಿದರು. ಅವ್ರು ಮಾತ್ರ ಅದೇ ರೆಸಿಡೆನ್ಸಲ್ಲಿ ಇದ್ದರು. ಸೊ ದಿಸ್ ಈಸ್ ವಾಟ್ ಈಸ್ ಆಲ್ ಅಬೌಟ್ ಇನ್ ಕೇಸ್ ಆಫ್ ಏರ್ ಅಟ್ಯಾಕ್ಸು, ಇನ್ ಕೇಸ್ ಆಫ್ ಮಿಸೈಲ್ ಅಟ್ಯಾಕ್ಸು. ಈಗ ಏನಾದರೂ ಆಗ್ಬೋದು ಅನ್ನೋವಂಥದ್ದು ಇರುತ್ತಲ್ಲ ಸರ್. ಈಗ ಅಲ್ಲಿ ಈ ಕಾಶ್ಮೀರ ಆಗಿರ್ಬೋದು, ನಾವು ಆವಾಗಲೇ ಮಾತಾಡ್ತಾ ಇದ್ವಲ್ಲ, ಗುಜರಾತ್, ಪಂಜಾಬ್ ಮತ್ತು ರಾಜಸ್ಥಾನ್, ಅಲ್ಲೆಲ್ಲ LOC ಅಂದರೆ ಈ ಗಡಿ ಪ್ರದೇಶದಲ್ಲಿ ಇರುವಂಥವ್ರನ್ನ ಬಂಕರ್ಸ್ನಲ್ಲೇ ಇರ್ಲಿಕ್ಕೆ ಹೇಳಿರ್ತಾರ. ಈಗ ಸ್ವಲ್ಪ ಐ ಅಲರ್ಟ್ನಲ್ಲಿ ಆಲ್ರೆಡಿ ನಾವು ಮೊನ್ನೆ ಕಾಶ್ಮೀರದಲ್ಲಿ ಈಗ LOCಯಲ್ಲಿ ಎವ್ರಿಥಿಂಗ್ ಇಸ್ ಥ್ರೂ ಬಂಕರ್ ಓನ್ಲಿ. ನೀವು ಹೊರಗೆ ಬಂದರೆ ವಿಲ್ ಬಿ ಶಾರ್ಟ್. ನಾನು ಉರಿ ಇದರಲ್ಲಿ ನಾನೆಲ್ಲ ನೋಡೀನಿ. ಈಗ ಬಂಕರ್, ಈಗ ಒಂದು ಬಂಕರ್ ಇಸ್ ಹಿಯರ್, ಅನದರ್ ಬಂಕರ್ ಲೆಟ್ ಅಸ್ ಸೇ ಒಂದು 100 ಮೀಟರ್ಸ್ 200 ಮೀಟರ್ಸ್ ದೂರ ಇನ್ನೊಂದು ಬಂಕರ್ ಇರ್ತಾರಂತಿಕೋ. ಇಲ್ಲೊಂದು 10 ಸೈನಿಕರು, ಅಲ್ಲಿ ಒಂದು 10 ಸೈನಿಕರು ಇರ್ತಾರಂತಿಕೋ. ಇಲ್ಲಿಂದ ಅಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ಇಟ್ ಈಸ್ ಅಂಡರ್ಗ್ರೌಂಡ್. ಅದಕ್ಕೆ ಟ್ರೆಂಚ್ ಅಂತ ಹೇಳ್ತಾರೆ. ಕನೆಕ್ಟಿಂಗ್ ಒನ್ ಬಂಕರ್ ಟು ಅನದರ್ ಬಂಕರ್, ದಿಸ್ ಇಸ್ ಕಾಲ್ಡ್ ಟ್ರೆಂಚ್. ಎವ್ರಿಥಿಂಗ್ ಇಸ್ ಅಂಡರ್ಗ್ರೌಂಡ್. ಮೇಲಿಂದ ಓವರ್ ಹೆಡ್ ಕಾಂಕ್ರೀಟ್ ಪ್ರೊಟೆಕ್ಷನ್ ಇರ್ತದೆ. ಬೈ ಚಾನ್ಸ್ ಬಾಂಬ್ಸ್ ಏನಾದರೂ ಡ್ರಾಪ್ ಆದಪ್ಪ ಅಂತಂದ್ರೆ ಕಾಂಕ್ರೀಟ್ ಅಪ್ಪರ್ ಲೇಯರ್ ಇರ್ತದೆ, ಕೆಳಗೆಲ್ಲ ನಿಮ್ಗೆ ಇಂಟರ್ನಲ್ ಕಮ್ಯುನಿಕೇಶನ್ ಅದು ಇದು ಥ್ರೂ ಟ್ರೆಂಚಸ್. ಬಂಕರ್ ಅಂದ್ರೆ ಅಬ್ಸರ್ವೇಷನ್ ಒಂದಿಷ್ಟು ಇರ್ತದೆ, ಬ್ರೀದಿಂಗಿಗೆ ಒಂದಿಷ್ಟು ಇರ್ತದೆ. ಅಂದರೆ ಬ್ರೀದಿಂಗಿಗೆ ಬೇಸಿಕಲಿ ಗಾಳಿ ಹೋಗೋದಕ್ಕೆ ಬರೋದಕ್ಕೆ ವ್ಯವಸ್ಥೆ ಇರಬೇಕು. ವೆಂಟಿಲೇಷನ್ ತರ ಮಾಡಿ. ಸದ್ದಾಮ್ ಹುಸೇನ್ ಎಲ್ಲಿ ಸಿಕ್ಕ? ಬಂಕರ್ದಲ್ಲಿ ಸಿಕ್ಕ. ಇವಾಜ್ ಆಲ್ಸೋ ಸ್ಟೇಯಿಂಗ್ ಇನ್ ಬಂಕರ್ ಓನ್ಲಿ. ಮಾತಾಡ್ತಾ ಹೋಗೋಣ ಸರ್. ಇನ್ನು ಆಪರೇಷನ್ ಸಿಂಧೂರ ಯಶಸ್ವಿ ಆದಂತ ಬೆನ್ನಲ್ಲೇ ಒಂದು ಕಡೆ ತಮ್ಮ ಸಹೋದ್ಯೋಗಿಗಳಿಗೆ ನರೇಂದ್ರ ಮೋದಿ ಅವರು ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರೆ, ದೇಶಾದ್ಯಂತ ಈ ಸುದ್ದಿ ನಾಗರಿಕರಿಗೆ ತಿಳಿದಾಗಿನೂ ಕೂಡ ಸಂಭ್ರಮಾಚರಣೆ ಮನೆ ಮಾಡಿದೆ. ಜೈ ಹಿಂದ್ ಘೋಷಣೆಗಳು ಎಲ್ಲ ಕಡೆ ಮೊಳಗ್ತಾ ಇದೆ. ಕೆಲವು ಕಡೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ, ಕೆಲವು ಕಡೆ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟಿದ್ರಲ್ಲ ಅವ್ರ ಕುಟುಂಬಸ್ಥರು, ನಮಗೆ ಸ್ವಲ್ಪ ಸಮಾಧಾನ ಆಗಿದೆ, ಈಗ ಪ್ರತೀಕಾರ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಸ್ಪೆಷಲಿ ಶರ್ಮಿತಾ, ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಲ್ಲ, ಜಮ್ಮು ಕಾಶ್ಮೀರದಲ್ಲಿ ಸಂಭ್ರಮವನ್ನು ಗಮನಿಸ್ಬೋದು ನೀವು. ಅಲ್ಲಿನ ಯುವಕರು ಯಾವ ರೀತಿಯಾಗಿ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಸ್ಪೀಕರ್ UT ಖಾದರ್ ಮಾತನಾಡ್ತಾ ಇದ್ದಾರೆ ನೋಡಿ. ಕಾರಣ ಇವತ್ತು ಇಡೀ ದೇಶ, ನಮ್ಮೆಲ್ಲರೂ ಕೂಡ ಭಾರತ ದೇಶದ ಸೈನಿಕರು, ಸೈನ್ಯದ ಜೊತೆ ಇವತ್ತು ನಮ್ಮ ಪರ ಹೋರಾಡ್ತಾರೆ. ನಾವೆಲ್ಲರೂ ಕೂಡ ಅವರ ಪರವಾಗಿ ನಾವಿದ್ದೇವೆ. ಆಗ ಇಡೀ ಒಗ್ಗಟ್ಟಿನಿಂದಿದ್ದುಕೊಂಡು ನಾವು ಇವತ್ತು ಅತ್ಯಂತ ನಮ್ಮ ಸೈನ್ಯಕ್ಕೆ ನಾವು ಇವತ್ತು ಹೆಮ್ಮೆ ಪಡ್ತಾ ಇದ್ದೇವೆ. ಎಲ್ಲರೂ ಕೂಡ ಸುರಕ್ಷಿತವಾಗಿ ಭಾರತ ದೇಶ ವಿಜಯ ಮಾತ್ರಲ್ಲ, ಅದ್ಭುತವಾದ ವಿಜಯ ಗಳಿಸಬೇಕು. ಭಯೋತ್ಪಾದಕರಿಗೆ ಪರೋಕ್ಷವಾಗಿ ಬೆಂಬಲ ಕೊಡುವಂಥ ಪಾಕಿಸ್ತಾನಕ್ಕೆ ತಕ್ಕವಾದ ಪಾಠ ಕಲಿಸಬೇಕು. ಮತ್ತು ಇದು ಬೇರೆಯವರಿಗೆ ಒಂದು ಎಚ್ಚರಿಕೆಯ, ಬೇರೆ ಒಂದು ದೇಶದ ಎಚ್ಚರಿಕೆ ಗಂಟೆ ಕೂಡ ಇವತ್ತು ಆಗಬೇಕು. ಆದ ಕಾರಣ ನಾವೆಲ್ಲರೂ ಕೂಡ ಇವತ್ತು ಈ ದೇಶದ ಸೈನಿಕರ ಜೊತೆ,
ಕೇಂದ್ರ ಸರ್ಕಾರ ಮತ್ತು ಪ್ರತಿಪಕ್ಷದ ಎಲ್ಲ ಪಕ್ಷದ ನಾಯಕರ ಜೊತೆ ಯಾಕೆ ಎಲ್ಲ ಒಗ್ಗಟ್ಟಿನಿಂದ ಇವತ್ತು ತೀರ್ಮಾನ ತೆಗೆದುಕೊಂಡು ಈ ರೀತಿಯ ಆ ಒಂದು ಏರ್ ಸ್ಟ್ರೈಕ್ ಇವತ್ತು ಆಗಿದೆ ಅಂತೇಳಿ ಬಹುಶಃ ನಾವು ಇವತ್ತು ಭಾರತ ದೇಶ ವಿಜಯ ಮಾತಲ್ಲ ಅದ್ಭುತವಾದ ವಿಜಯ ಗಳಿಸಬೇಕಂತ ನಾವೆಲ್ಲ ಇವತ್ತು ಪ್ರಾರ್ಥನೆ ಮಾಡಿ ನಮ್ಮೆಲ್ಲ ಸೈನಿಕರು ಸುರಕ್ಷಿತರಾಗಲಿ, ಅವರ ದೇವರು ಕಾಪಾಡಲಿ ಮತ್ತು ನಮ್ಮ ದೇಶದ ಹಿತರಕ್ಷಣೆಗೆ ನಾವೆಲ್ಲರೂ ಏನು ನಮ್ಮ ಆ ಒಂದು ಒಗ್ಗಟ್ಟಿದೆ ಆ ಒಗ್ಗಟ್ಟಿಗೆ ಪ್ರದರ್ಶಿಸಿರುವುದು ಇದು ದೇಶಕ್ಕೆ ಕೊಡುವಂಥ ದೊಡ್ಡ ಮಟ್ಟ ಭಾರತ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಥ್ಯಾಂಕ್ ಯು.